ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನು ಶುಕ್ರವಾರ ಆಗಿದ್ದರಿಂದ ಮಾವನವರು ಏನು ಗದ್ದೆಯಲ್ಲಿ ಫ್ರೆಂಡ್ಸ್ ಎಲ್ಲ ನಾವು ಒಟ್ಟಿಗೆ ಊಟ ಮಾಡಬೇಕು. ಅದರಿಂದ ಪ್ರತಿಯೊಬ್ಬರು ಮನೆಯವರು ಒಂದೊಂದು ವಹಿಸ್ಕೊಂಡಿದ್ರು. ನಮ್ಮ ಮನೆಯಲ್ಲಿ ಮಟನ್ ಚಾಪ್ಸ್ ಮಾಡಿಸ್ಕೊಂಡು ಬರ್ತೀನಿ ಅಂತ ಹೇಳಿದ್ರಂತೆ. ಇನ್ನು ಕೆಲವ್ರ ಮನೆಯಲ್ಲಿ ಬೋಟಿ ಗೊಜ್ಜು ಮತ್ತು ಕೆಲವರು ಚಿಕನ್ ಪೆಪ್ಪರ್ ಡ್ರೈ ಈ ರೀತಿ ಮಾಡಿಸ್ಕೊಂಬರ್ತೀನಿ. ಇನ್ನು ಕೆಲವ್ರ ಮನೇಲಿ ರೈಸ್ ಮತ್ತು ಮುದ್ದೆ ಮಾಡಿಸ್ಕೊಂಬರ್ತೀನಿ ಅಂತ ಅಂದಿದ್ರಂತೆ. ಆದ್ದರಿಂದ ನಾನಿವತ್ತು ಬೇಗನೆ ಎಲ್ಲ ಕೆಲಸ ಮುಗಿಸಿ ಪೂಜೆನೂ ಕೂಡ ಎಲ್ಲನೂ ಆಯಿತು. ಮಟನ್ ಮಾಡಿಕೊಡೋಣ ಅಂತ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಮೊದಲನೇದಾಗಿ ಇಲ್ಲಿ ಒಂದು 10 ಲೀಟ್ರ್ ಕುಕ್ಕರ್ನ ತೊಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ತುಪ್ಪ ಎಣ್ಣೆ ಎರಡನ್ನೂ ಹಾಕ್ಕೊಂಡು ಮಟನ್ನು ಕೂಡ ಹಾಕ್ಕೊತಾ ಇದ್ದೀನಿ. ನಾಟಿ ಮಟನ್ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ನೋಡಿದ್ರೆ ಗೊತ್ತಾಗ್ಬಿಡುತ್ತೆ. ಚರ್ಬಿ ಕೂಡ ಜಾಸ್ತಿನೇ ಇತ್ತು. ಚರ್ಬಿನ ಕೊನೆಯಲ್ಲಿ ಹಾಕ್ಕೊಳ್ಳೋಣ ಅಂತ ಫಸ್ಟು ಮಟನ್ ಚೆನ್ನಾಗಿ ಬೇಯಿಸ್ಕೊಂಬಿಡೋಣ ಅಂತ ಬೇಯಿಸ್ಕೊತಾ ಇದ್ದೀನಿ. ಇದು ನೀರೆಲ್ಲ ಕಂಪ್ಲೀಟ್ ಸುಂಡಕ್ಕೆ 3/4 ಗಂಟೆ ಟೈಮ್ ತೊಗೊಂತು. ಐ ಫ್ಲೇಮಲ್ಲಿ ಇಟ್ಟಿದ್ರು ಕೂಡ 2 ಇಡೀ ರುಚಿ ಹಾಕ್ಕೊತಾ ಇದ್ದೀನಿ. ಅದರಲ್ಲಿ ಸ್ವಲ್ಪ ಕಮ್ಮಿ ಮಾಡಿದೆ, ಅಂದರೆ 4 kgಗೆ 2 ಇಡೀ ರುಚಿ ಹಾಕ್ಕೊಂಡು ಸ್ವಲ್ಪ ಕಮ್ಮಿ ಮಾಡಿದೆ. ನೋಡಿಬಿಟ್ಟು ನೆಕ್ಸ್ಟ್ ಹಾಕ್ಕೊಳ್ಳೋಣ ಕರೆಕ್ಟಾಗಿತ್ತು ಅಂತಂದರೆ ಬೇಡ ಅಂತ. ಆಮೇಲೆ ಜಾಸ್ತಿ ನಾವು ಕುದಿಸ್ತಾ ಕೆಲವು ಸಲ ರುಚಿ ಜಾಸ್ತಿ ಆಗೋ ಸಾಧ್ಯತೆಯೂ ಇರುತ್ತೆ. ಅದಕ್ಕೆ ಸ್ವಲ್ಪ ನೋಡಿ ಹಾಕ್ಕೊಳ್ಳೋಣ ಅಂತ ಅದನ್ನು ಕೂಡ ಸ್ಕಿಪ್ ಮಾಡಿ ಏನೇನು ಬೇಕು ಎಲ್ಲನೂ ತೊಗೊಳ್ಳೋಣ ಅಂತ ಬಂದೆ. ಇದು ನನಗೆ ಈ ಒಂದು ಮಟನ್ ಚಾಪ್ಸ್ನ ಹೇಳ್ಕೊಟ್ಟಿದ್ದು ನಮ್ಮ ತಾಯಿ. ನಮ್ಮ ಮನೇಲಿ ಇವತ್ತಿಗೂ ಅದನ್ನು ಮಾಡೋದೇ ತಡ, ಅದ್ರ ಘಮಕ್ಕೇ ಎಷ್ಟೊತ್ತಿಗೆ ತಿನ್ನೋದಪ್ಪ ಅಂತ ಅನ್ನಿಸ್ತಾ ಇರುತ್ತೆ. ಅಷ್ಟು ಚೆನ್ನಾಗಿರುತ್ತೆ. ಈ ಒಂದು ಮಟನ್ ಚಾಪ್ಸ್ನ ಅಷ್ಟು ಚೆನ್ನಾಗಿ ನಮ್ಮ ತಾಯಿ ಮಾಡ್ತಾರೆ. ನಮಗೂ ಕೂಡ ತುಂಬ ಅಂದರೆ ತುಂಬ ಇಷ್ಟ. ಸ್ಪೈಸಿಯಾಗಿ ಮಾಡ್ತಾರೆ ಮೆಣಸಾಕಿ. ಇದಕ್ಕೆ ನಾನು ಕೊತ್ತಂಬರಿ ಮತ್ತು ಪಾಲಕ್ ಸೊಪ್ಪು ಇದೆರಡು ಅಷ್ಟೇ ಹಾಕ್ಕೊಳ್ಳೋದು, ಗ್ರೀನ್ ಆಗಿರಬೇಕು ಅಂತ. ಕೊತ್ತಂಬರಿ ಸೊಪ್ಪು ಇನ್ನೂ ಸ್ವಲ್ಪ ಜಾಸ್ತಿ ತೊಗೋಬೇಕಿತ್ತು, ಆದರೆ ನಾನು ಸ್ವಲ್ಪ ಕಮ್ಮಿ ತೊಗೊಂಬಿಟ್ಟೆ. ಇದೇ ಜಾಸ್ತಿ ಆಗುತ್ತೇನೋ ಅಂತ ಅಂದ್ಕೊಂಡು ನಾನು ಈ ಕೊತ್ತಂಬರಿ ಸೊಪ್ಪಾಗಿರ್ಬೋದು, ಪಾಲಕ್ ಆಗಿರ್ಬೋದು ಮತ್ತು ಹಸಿ ಮೆಣಸಿನ್ಕಾಯಿ ಆಗಿರ್ಬೋದು, ಇದು ಯಾವುದನ್ನು ನಾನು ಫ್ರೈ ಮಾಡ್ಕೊತಾ ಇಲ್ಲ, ಹಾಗೆಯೇ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊತಾ ಇದ್ದೀನಿ ಅಷ್ಟೇ. ಬೇಕು ಅಂತಂದರೆ ನಾವು ಫ್ರೈಗೂ ಕೂಡ ಹಾಕ್ಕೊಬೋದು, ಆದರೆ ನಾನು ಫ್ರೈ ಮಾಡಲಿಲ್ಲ, ಹಾಗೆ ಗ್ರೈಂಡ್ ಮಾಡಿಕೊಂಡು ಒಂದು ಬೌಲ್ಗೆ ಎತ್ತಿಟ್ಕೊಂಡೆ. ನುಣ್ಣಗೆ ಗ್ರೈಂಡ್ ಮಾಡಬೇಕು, ಯಾವುದೇ ತರಿ ಏನೂ ಸಿಗಬಾರ್ದು, ಆ ರೀತಿ ಗ್ರೈಂಡ್ ಮಾಡ್ಕೊಬೇಕು. ತುಂಬ ಅಂದರೆ ತುಂಬ ಅದ್ಭುತವಾಗಿರುತ್ತೆ ಒಂದು ಟೇಸ್ಟ್ ಅಂತೂ. ಒಂದ್ಸಲ ಟ್ರೈ ಮಾಡಿ, ಹಾಗೆ ಈಸಿಯಾಗೂ ಕೂಡ ಇರುತ್ತೆ. ಇನ್ನು ನೆಕ್ಸ್ಟ್ ಮಸಾಲೆಗೆ ಏನೇನು ಬೇಕು ಅಂತ ಅದನ್ನು ಎಲ್ಲ ಕೂಡ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ. ಇಲ್ಲಿ ನಾನು 1ರಿಂದ 2 ಇಡೀ ಆಗಷ್ಟು ಶುಂಠಿ ಮತ್ತು ಒಂದು 4ರಿಂದ 5 ಈರುಳ್ಳಿ, 1ರಿಂದ 2 ಇಡೀ ಆಗಷ್ಟು ಬೆಳ್ಳುಳ್ಳಿ, ಇಡೀ ಲೆಕ್ಕ ತಗೊಂಡಷ್ಟು ನಮಗೆ ಅನುಕೂಲ ಆಗುತ್ತೆ ಮಾಡೋಕ್ಕೆ ಅಡುಗೆ. 8 ತೊಗೊಳ್ಳಿ 9 ತೊಗೊಳ್ಳಿ ಅಂತ ಅಂದರೆ ಕೆಲವು ಸಲ ಬೆಳ್ಳುಳ್ಳಿ ಚಿಕ್ಕ ಇರುತ್ತೆ, ಕೆಲವು ಸಲ ದೊಡ್ಡ ಇರುತ್ತೆ. ಅದರಿಂದ ಇಡೀ ಲೆಕ್ಕ ತೊಗೊಂಬಿಟ್ರೆ ಅನುಕೂಲ. ಇನ್ನು ಎಣ್ಣೆ ಕೂಡ ಕಾದಿತ್ತು, ಅದಕ್ಕೆ ಸ್ವಲ್ಪ ಧನಿಯಾ, ಹಾಗೆ ಕಟ್ ಮಾಡ್ಕೊಂಡಿದ್ದು ಶುಂಠಿ ಮತ್ತು ಬೆಳ್ಳುಳ್ಳಿ ಎಲ್ಲನೂ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಬೇಕು. ಈ ಒಂದು ಮಸಾಲೆನ ನೀಟಾಗಿ ಫ್ರೈ ಮಾಡ್ಕೊಂಡಷ್ಟು ಟೇಸ್ಟ್ ಜಾಸ್ತಿ, ಘಮ ಚೆನ್ನಾಗಿರುತ್ತೆ. ನೀಟಾಗಿ ಕೆಂಪಗಾಗೋವರೆಗೂ, ಕೆಂಪಗಿಂತ ಸ್ವಲ್ಪ ಜಾಸ್ತಿ ಆದರೂ ಪರವಾಗಿಲ್ಲ, ನೀಟಾಗಿ ಫ್ರೈ ಮಾಡ್ಕೊಬೇಕು ಎಣ್ಣೆ ಬಿಟ್ಕೊಂಡು. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಇನ್ನು ಈರುಳ್ಳಿ ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೊಬೇಕು. ಕೆಲವು ಸಲ ನಾವು ಅಂದ್ಕೊಂಡ್ಬಿಡ್ತೀವಿ ಈ ರೀತಿಯೂ ಮಾಡ್ಬೋದು, ಇಲ್ಲ ಹಸಿ ಹಾಕು ಮಾಡ್ಬೋದು ಅಂತ. ಆದರೆ ಹುರಿದು ಮಾಡಿದಾಗ ಸಿಗೋ ಟೇಸ್ಟೇ ಬೇರೆ, ಹಸಿ ಹಾಕಿ ಮಾಡಿದಾಗ ಸಿಗೋ ಟೇಸ್ಟೇ ಬೇರೆ. ಇನ್ನು 1ರಿಂದ 2 ಸ್ಪೂನು ಮೆಣಸು ಹಾಕ್ಕೊಂಡಿದ್ದೀನಿ, ಅದು ಸ್ಕಿಪ್ ಆಗಿದೆ. ಇಲ್ಲಿ 1 ಇಡೀ ಕಾಯಿ ಹಾಕ್ಕೊತಾ ಇದ್ದೀನಿ ಅಷ್ಟೇ. ಅಂದರೆ 4 kg ಅಲ್ವಾ, ಅವ್ರಿಗೆ ಸ್ವಲ್ಪ ಗ್ರೇವಿ ಬೇಕಿತ್ತು ಅಂತ ಹೇಳಿದ್ರು. ಅಂದರೆ ಮಟನ್ ಸಾರು ಮಾಡಿಸಿರಲಿಲ್ಲ, ಇದರಲ್ಲಿ ನಾವು ಊಟ ಮತ್ತು ಮುದ್ದೆ ತಿನ್ನೋದ್ರಿಂದ ನಮಗೆ ಸ್ವಲ್ಪ ಗ್ರೇವಿ ಬೇಕು ಅಂತ ಹೇಳಿದರು. ಅದರಿಂದ ಗ್ರೇವಿ ಜಾಸ್ತಿ ಇರಲಿ ಅಂತಲೇ ಮಾಡ್ತಿದ್ದೀನಿ. ಇನ್ನು ರುಬ್ಬಿಟ್ಕೊಂಡಿದ್ದು ಮಸಾಲೆ ಎರಡನ್ನೂ ಕೂಡ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೀರು ಕೂಡ ಕಂಪ್ಲೀಟಾಗಿ ಸುಂಡಿತ್ತು, ನೀವು ನೋಡಿರ್ಬೋದು. ನೀರು ಸುಂಡಾದ್ಮೇಲೆ ಹಾಕ್ಕೊಬೇಕು, ಇಲ್ಲ ಅಂತ ಅಂದರೆ ಮಟನ್ ಅಷ್ಟು ಟೇಸ್ಟ್ ಅಂತ ಅನಿಸಲ್ಲ. ಇನ್ನು ಇಲ್ಲಿ 1ರಿಂದ 2 ಸ್ಪೂನ್ ಮಟನ್ ಮಸಾಲ ಪೌಡರ್ ಹಾಕ್ಕೊತಾ ಇದ್ದೀನಿ, ಟೇಸ್ಟ್ ಸ್ವಲ್ಪ ಚೆನ್ನಾಗಿರಲಿ ಅಂತ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು, ಘಮ ಘಮ ಅಂತಿತ್ತು. ಮಟನ್ ನನಗೆ ನೀರು ಸುಂಡಿಸ್ತಾನೆ ಬೆಂದಿದೆ ಅಂತ ಅನ್ನಿಸ್ತಿತ್ತು, ಅದರಿಂದ ಬರೀ 2 ವಿಷಲ್ ತೊಗೊಂಡೆ ಅಷ್ಟೇ. ಇನ್ನು ಕೊನೆಯಲ್ಲಿ ಸ್ವಲ್ಪ ಟೊಮೊಟೊ ಹಾಕ್ಕೊಂಡು ಕಂಪ್ಲೀಟಾಗಿ ನೀಟಾಗಿ ಮಿಕ್ಸ್ ಮಾಡಿ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿದರೆ ಮುಗೀತು. ಇನ್ನು ಉಳಿದಿತ್ತು ನೋಡಿ ಚರ್ಬಿ, ಅದನ್ನು ನಾನು ಕೊನೆಯಲ್ಲಿ ಹಾಕ್ಕೊತಾ ಇದ್ದೀನಿ. ಮತ್ತು ಮಾವನವರು ಎಣ್ಣೆ ಕಮ್ಮಿನೇ ಹಾಕಬೇಕು, ಕಮ್ಮಿ ಹಾಕಿ ಮಾಡಮ್ಮ ಅಂತಲೇ ಹೇಳಿದರು. ಅದಕ್ಕೆ ನಾನು ಎಣ್ಣೆ ಕಮ್ಮಿನೇ ಹಾಕಿದ್ದೆ, ಚರ್ಬಿಲೇ ಬಿಟ್ಕೊಳ್ಳುತ್ತೆ ಅಂತ. 1ರಿಂದ 2 ವಿಷಲ್ ಕೂಗ್ತು ಅಷ್ಟೇ. ತುಂಬ ಚೆನ್ನಾಗಿತ್ತು, ಘಮ ಘಮ ಬರ್ತಿತ್ತು. ನಮಗೆ ಬೆಂದಿದೆ ಅದು ಅಂತ ಅಂದರೆ ಯಾವಾಗ ಗೊತ್ತಾಗುತ್ತೆ ಅಂದರೆ ಒಂದು ಒಳ್ಳೆ ಘಮ ಬರುತ್ತೆ ನೋಡಿ, ಆಗ ಮಟನ್ ಆಗಿರ್ಬೋದು ಚಿಕನ್ ಆಗಿರ್ಬೋದು ಬೆಂದಿದೆ ಅನ್ನೋದು ಗೊತ್ತಾಗ್ಬಿಡುತ್ತೆ.
ಇನ್ನು ತುಂಬಾ ಚೆನ್ನಾಗಿತ್ತು, ಘಮ ಘಮ ಅಂತಿತ್ತು. ಬಿಸಿ ಬಿಸಿ ಹಾಕ್ಕೊಟ್ರೆ ಅವರು ಹೋಗಿ ಅಲ್ಲಿ ಎಂಜಾಯ್ ಮಾಡ್ತಾ ಊಟ ಮಾಡ್ತಾರೆ ಅಂತ ಮನೆಗೆ ಸ್ವಲ್ಪ ಎತ್ತಿಟ್ಕೊಂಡು ಅವ್ರಿಗೂ ಕೂಡ ಹಾಕಿ ಕೊಟ್ಟು ಕಳಿಸಿದ್ವಿ. ಅದು ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ನನಗಂತೂ ತುಂಬ ಇಷ್ಟ ಆಯಿತು. ನಾನು ಯೂಶ್ವಲಿ ಮಟನ್ ತಿನ್ನಲ್ಲ. ಮಟನ್ ತಿಂದರೆ ನನಗೆ ಸ್ವಲ್ಪ ಆಯಾಸ ಅಂತ ಅನಿಸುತ್ತೆ. ಅದರಿಂದ ಮಟನ್ ಅಷ್ಟು ತಿನ್ನೋಕ್ಕೋಗಲ್ಲ. ನಾವು ಮನೆಗೆ ಎಷ್ಟು ಬೇಕೋ ಅಷ್ಟು ಎತ್ತಿಟ್ಕೊಂಡು ಅವ್ರಿಗೂ ಕೂಡ ಒಂದು ದೊಡ್ಡ ಟಿಫನ್ ಬಾಕ್ಸಿಗೆ ಹಾಕಿ ಕೊಟ್ಟು ಕಳಿಸಿದ್ವಿ. ಪ್ಲೀಸ್ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ನೋಡಿ. ಇನ್ಯಾವ ಥರ ವೀಡಿಯೋಸ್ ಬೇಕು ಅಂತ ಕಮೆಂಟ್ ಮಾಡಿ. ಹೀಗೆ ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.